ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ. ಇವತ್ತಿನ ದಿನ ಪ್ರತಿಯೊಬ್ಬರು ಹೆದರಿಸ್ತಿರೋ ಸಮಸ್ಯೆ ಅಂದರೆ ಸ್ಥೂಲಕಾಯ, ಅಂದರೆ ಅತಿಯಾದ ದೇಹದ ತೂಕ, ಬೊಜ್ಜು ಮೈ ಹಾಗೂ ಕೊಬ್ಬಿನಾಂಶ ಇರುವಂಥ ದೇಹ, ದಪ್ಪನೇ ದೇಹ ಇರುವಂಥ ಪ್ರತಿಯೊಬ್ಬರು ಕೂಡ ಕೆಲವೊಂದು ಒಂದು ಏನಂತ ಹೇಳ್ಬೋದು ಅಂತಂದರೆ ತುಂಬ ಒಂದು ಮಾನಸಿಕವಾಗಿ ಇವತ್ತಿನ ದಿನ ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂದರೆ, ಕೆಲವರನ್ನ ನೋಡ್ತಾರೆ ತುಂಬ ಚೆನ್ನಾಗಿ ಬಟ್ಟೆಗಳು ಹಾಕ್ಕೊಂಡಿರ್ತಾರೆ, ಸ್ಯಾರಿ ವೇರ್ ಮಾಡಿರ್ತಾರೆ, ಇಲ್ಲ ಒಳ್ಳೆ ಡ್ರೆಸ್ ವೇರ್ ಮಾಡಿರ್ತಾರೆ. ಅಯ್ಯೋ, ನಾನು ಇದನ್ನು ಹಾಕ್ಳೋಕೆ ಆಗ್ತಾ ಇಲ್ವಲ್ಲಪ್ಪ ಅಂತ. ಮತ್ತು ಕೆಲವರು ಗಂಡಸರು ಅಷ್ಟು, ಬರೀ ಹೆಣ್ಮಕ್ಳು ಅಂತಲೇ ಹೇಳ್ತಾ ಇಲ್ಲ, ಗಂಡು ಮಕ್ಕಳು ಅಷ್ಟೇ. ಅವ್ರಿಗೆ ಎಷ್ಟೊಂದು ಜನ ಹ್ಯಾಂಡ್ಸಮ್ ಆಗಿರಬೇಕು ಅಂತ ಪ್ರತಿಯೊಬ್ಬರು ಎಷ್ಟು ಇದು ಯೋಚನೆ ಮಾಡ್ತಾಯಿದ್ದಾರೆ ಅಂದರೆ ಇನ್ನೊಂದು ಯೋಚನೆ ಅಂದರೆ, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಸ್ವಲ್ಪನೇ ಊಟ ಮಾಡ್ತಾರೆ, ಬಟ್ ಅವ್ರ ದಪ್ಪ ಬೇಗ ಆಗ್ತಾರೆ. ಕೆಲವರು ಊಟ ಜಾಸ್ತಿ ಮಾಡ್ತಾರೆ, ಬಟ್ ಅವ್ರು ಸಣ್ಣ ಇರ್ತಾರೆ. ಸೊ ಇದು ಅವ್ರ ದೇಹದ ಒಂದು ಹಿಸ್ಟ್ರಿ ಹೋಗುತ್ತೆ, ಅದ್ರ ಬಗ್ಗೆ ನಾವು ಈಗ ಮಾತಾಡೋದು ಬೇಡ. ಹಾಗೆಯೇ ಈ ಥರ ಬಹಳ ಜಾಸ್ತಿ ಜನಕ್ಕೆ ಈ ಥರ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅವರು ಬೇಗ ಖಿನ್ನತೆಗೂ ಕೂಡ ಜಾರ್ತಾರೆ, ಡಿಪ್ರೆಷನ್ಗೂ ಹೊರಟೋಗ್ಬಿಡ್ತಾರೆ. ಏನಪ್ಪ ಇದು, ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಇಷ್ಟು ದೊಡ್ಡವರಾಗಿ ಕಾಣಿಸ್ತೀವಿ ಅಂತೆಲ್ಲ ಮಾನಸಿಕವಾಗಿ ಬಹಳ ಇದು ಮಾಡ್ತಾರೆ. ಇಷ್ಟೊಂದು ರೆಮಿಡೀಸ್ ಮಾಡ್ತಾರೆ, ಎಷ್ಟೊಂದು ಟಿಪ್ಸ್ ಫಾಲೋ ಮಾಡ್ತಾರೆ, ಆದರೂ ಕೂಡ ಯಾಕೆ ನನ್ನ ದೇಹ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಖಂಡಿತವಾಗ್ಲೂ ಫ್ರೆಂಡ್ಸ್, ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಇದು ನನ್ನ ಸ್ವಂತ ಅನುಭವ ಅಂತಲೇ ಹೇಳ್ಬೋದು. ಇದನ್ನು ವಿತಿನ್ 7 ಡೇಸ್ಗೆ ನಿಮಗೆ ಗೊತ್ತಾಗುತ್ತೆ, ರಿಸಲ್ಟ್ ಬಂದೇ ಬರುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ಇದು ನೀವು ಪರೀಕ್ಷೆ ಮಾಡಿ, ಇದು ಒಂದು ಟ್ರೈ ಮಾಡಿ ನೀವು ನೋಡಿ, ನೀವೇ ನನಗೆ ಕಮೆಂಟ್ಸ್ ಮಾಡ್ತೀರಿ, ಎಸ್ ಮೇಡಮ್ ಇದು ವರ್ಕೌಟ್ ಆಗಿದೆ ನಮಗೆ, ಇದೊಂದು ಮೆಥಡ್, ಈ ರೆಮಿಡಿ ನಮಗೆ ಫಾಲೋ ಮಾಡ್ತೀವಿ ನಾವು ಅಂತ. ಸೊ ಏನು ರೆಮಿಡಿ ಅಂತ ನಾನು ವಿಡಿಯೋ ಮುಂದದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಅದ್ರ ಜೊತೆಗೆ ನಾನು ಕೆಲವೊಂದು ಸಣ್ಣ ಮಾಹಿತಿಗಳು ಕೊಡ್ತೀನಿ. ಬಟ್ ಇಲ್ಲಿ ವಿಡಿಯೋ ಲೆಂತ್ ಆಗೋದು ಬೇಡ, ಬೇಗನೆ ಮುಗಿಸ್ತೀನಿ. ಆ ಮಾಹಿತಿಗಳನ್ನ ಹೇಳ್ತೀನಿ. ಅದು ಯಾವುದ್ಯಾವುದು ಅಂತ ಹೇಳಿದರೆ, ನೀವು ಯಾವುದೇ ದಿನದ ಆಹಾರ ಪದಾರ್ಥಗಳನ್ನ ನೀವು ಕೆಲವೊಂದನ್ನು ಪೂರ್ತಿ ಕಡಿಮೆ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಯಾರೂ ಹೇಳೋದಿಲ್ಲ, ನೀವು ಅದನ್ನು ಕೇಳೋಕ್ಕೆ ಹೋಗಬೇಡಿ. ಬಟ್ ಕೆಲವೊಂದು ಪ್ರಮಾಣ ಕಡಿಮೆ ಮಾಡಿ ಅಷ್ಟೇ. ಅದ್ರಲ್ಲಿ ಮೊದಲನೇದಾಗಿ ಒಂದು ಸಕ್ಕರೆ, ನೀವೇನು ದಿನನಿತ್ಯ ಸಕ್ಕರೆ ಬಳಸ್ತೀರಾ ಅದನ್ನು ಆದಷ್ಟು ಕೂಡ ಸ್ವಲ್ಪ ಈ ಟೀ, ಕಾಫಿ, ಜ್ಯೂಸು, ಸ್ವೀಟ್ಸು ಇವೆಲ್ಲದಕ್ಕೂ ಸ್ವಲ್ಪ ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ನೀವು ಅದನ್ನು ಬಳಸಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಕ್ಕರೆಯಲ್ಲಿ ಶುಗರ್ನ ಬ್ಲೀಚ್ ಮಾಡ್ತಾರೆ. ಸೊ ಬಹಳ ದೇಹಕ್ಕೆ ಅದು ಜಾಸ್ತಿ ಹೆಚ್ಚಿನ ಸೇವನೆ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಸಕ್ಕರೆ ಕೂಡ ನಮಗೆ ಬಹಳ ಪರಿಣಾಮವನ್ನು ಬೀರುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳ್ಬೋದು. ಎರಡನೇದಾಗಿ ಅಕ್ಕಿ, ನಾವೇನು ಬಳಸ್ತೀವಿ, ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು, ಅವೆಲ್ಲ ಪಾಲಿಸ್ಡ್ ಅಕ್ಕಿಗಳು ಏನಾಗುತ್ತೆ ಅಂದರೆ ಬೇಗ ಜೀರ್ಣಾಂಗ ಆಗುತ್ತೆ. ನಾವು ತಿಂದ ತಕ್ಷಣ ಬೇಗ ಜೀರ್ಣ ಆಗುತ್ತೆ. ಮತ್ತು ನಾವು ಎಷ್ಟು ತಿಂತೀವಿ ಅಂದರೆ ಸ್ವಲ್ಪ ತಿನ್ನೋ ಜಾಗದಲ್ಲಿ ಜಾಸ್ತಿ ಊಟ ಮಾಡ್ತೀವಿ, ಯಾಕಂದರೆ ಬೇಗ ನಮಗೆ ಆಹಾರ ಸೇವನೆ ಆಗುತ್ತೆ. ಅದರಿಂದ ಕೂಡ ದೇಹದ ತೂಕ ಬಹಳ ಜಾಸ್ತಿ ಆಗುತ್ತೆ. ಅದ್ರ ಬದಲಾಗಿ ನಾವು ಆಲ್ಟ್ರೇಟಾಗಿ ಈ ಕುಚ್ಚಲಕ್ಕಿ ಅಂತ ಬರುತ್ತಲ್ಲ, ಬಾಯ್ಲ್ಡ್ ರೈಸ್, ಅದು ಬಹಳ ಒಳ್ಳೆಯದು ದೇಹಕ್ಕೆ. ಅದು ಸ್ವಲ್ಪ ಊಟ ಮಾಡಿ, ನೀವು 2 ಪ್ರಮಾಣ ಇಟ್ಕೊಂಡು ಊಟ ಮಾಡಿದಾಗ ಇದು ಸ್ವಲ್ಪ ಊಟಕ್ಕೆ ಸಾಕು ಅನಿಸುತ್ತೆ, ಹೊಟ್ಟೆ ತುಂಬುತ್ತೆ, ಅಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ದಯವಿಟ್ಟು ಕುಚ್ಚಲಕ್ಕಿನ ನೀವು ಫಾಲೋ ಮಾಡಿ ಅಂತ ಕೇಳ್ತಾ, ಹಾಗೆ ಮೂರನೇದಾಗಿ ನಾನು ಯಾವುದು ಕೇಳೋಕ್ಕೆ ಇಷ್ಟಪಡ್ತೀನಿ, ಮಿಲ್ಕ್, ಹಾಲಿನಲ್ಲಿ ಬಹಳ ಪ್ರೋಟೀನ್, ಕ್ಯಾಲೋರಿ ಜಾಸ್ತಿ ಇರೋದ್ರಿಂದ ಅದು ಈಗ ಊಟ ಆದಮೇಲೆ ಕೆಲವರು ಏನಂತಾರೆ, ಬಿಸಿ ಹಾಲು ಕುಡಿಯೋದು ಮಲಗ್ತಾರೆ. ಸೊ ಅದು ಏನಾಗುತ್ತೆ, ನಮಗೆ ಜಾಸ್ತಿ ದೇಹದಲ್ಲಿ ಕೊಬ್ಬಿನಾಂಶ ಬರೋದಕ್ಕೆ ಅದು ತುಂಬಾ ಮುಖ್ಯವಾದ ಕಾರಣ ಆಗುತ್ತೆ. ಸೊ ಅದಕ್ಕಿಂತ ಹಾಲನ್ನು ಕೂಡ ನೀವು ಕ್ರಮೇಣ, ಅದಕ್ಕಿಂತ ಮೊಸರು ಊಟ ಮಾಡಿ, ಅದನ್ನ ಆಲ್ಟ್ರೇಟಾಗಿ ಮೊಸರು ತೊಗೊಳ್ಳಿ, ಮೊಸರು ಊಟ ಮಾಡಿ. ಇದರಿಂದ ನಿಮ್ಮ ದೇಹಕ್ಕೇನು ಅಷ್ಟು ಹಾಲಿನ ಕೊಡೋಷ್ಟು ಹೆಚ್ಚಿಗೆ ಕ್ಯಾಲರಿ ಸೇರೋದಿಲ್ಲ, ದಪ್ಪನಾಗೋದಕ್ಕೆ ಆಗೋದಿಲ್ಲ. ಇನ್ನೊಂದು 4th ಒನ್ ಬಂದು, ನಾನು ಯಾವುದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಉಪ್ಪು. ಈ ಉಪ್ಪು ಏನಂತೀರ, ಜಾಸ್ತಿ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸಬೇಡಿ. ಉಪ್ಪು ಇಲ್ಲದೆ ರುಚಿ ಇಲ್ಲ, ಊಟ ಇಲ್ಲ, ಅದು ನನಗೆ ಗೊತ್ತಿದೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವರು ಉಪ್ಪನ್ನು ತಿಂತಾ ಇರ್ತಾರೆ, ಅದು ಜಾಸ್ತಿ ಹಾಕೋದು, ಮತ್ತು ಜಾಸ್ತಿ ಚಿಪ್ಸು, ಈ ಉಪ್ಪಿನಲ್ಲಿ ಬೆಂದಂಥ ಜಾಸ್ತಿ ಪದಾರ್ಥಗಳನ್ನ ಯೂಸ್ ಮಾಡೋದು, ಅದನ್ನೆಲ್ಲ ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ. ಈಗ ಒಂದು ಚಿಪ್ಸ್ ಪ್ಯಾಕೆಟ್ ಇಟ್ಕೋತೀವಿ, ಅದನ್ನು ಜಾಸ್ತಿ ತಿಂತಾ ಹೋಗ್ತೀವಿ, ಅದರಿಂದ ನಮಗೆ ಉಪ್ಪಿನಾಂಶ ಜಾಸ್ತಿ ದೇಹಕ್ಕೆ ಸೇರುತ್ತೆ. ಈ ಅಂಶಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ಸೋಡಿಯಂ ಕ್ಲೋರೈಡ್ ಇರೋದ್ರಿಂದ ಉಪ್ಪಿನಲ್ಲಿ ಬೇಗ ನಮ್ಮ ಒಂದು ದೇಹಕ್ಕೆ ಅದು BP ಆಗಿರ್ಬೋದು, ಕೆಲವೊಂದು ಬಾಡಿಗೆ ಅದು ಒಳ್ಳೆಯದಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹಣ್ಣಿನ ರಸ ಬಹಳ ಒಳ್ಳೆಯದು, ಅದರಲ್ಲಿ 2 ಮಾತಿಲ್ಲ. ಬಟ್ ಈ ಹಣ್ಣಿನ ರಸದಲ್ಲಿ ಫ್ರೆಶ್ ಆಗಿರೋಲ್ಲ ನೋಡಿ, ಕೆಲವೊಂದು ಬಾಟ್ಲಲ್ಲಿ ತುಂಬಿಸಿ ಶೇಖರಣೆ ಮಾಡಿಟ್ಟಿರ್ತಾರೆ. ಆ ಹಣ್ಣಿನ ರಸ ದಯವಿಟ್ಟು ಕುಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಬಾಟ್ಲ್ ಹಣ್ಣಿನ ರಸ ಆಗಿರ್ಬೋದು, ಈ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ನಿಜವಾಗ್ಲೂ ಇದು ದೇಹಕ್ಕೆ ಅದೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಅದನ್ನು ದಯವಿಟ್ಟು ಕುಡಿಬೇಡ. ಬೇಕಾದರೆ ನೀವು ಮನೇಲಿ ತಂದು ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ, ಯಾಕಂದರೆ ನಿಮ್ಮ ಹಣ್ಣುಗಳು ಯಾವುದೇ ತಿಂದರೂ ಕೂಡ ನಾರಿನಾಂಶ ನಿಮ್ಮ ದೇಹಕ್ಕೆ ಹೋಗಬೇಕು.
ಜ್ಯೂಸ್ ಮಾಡಿದಾಗ ಏನಾಗುತ್ತೆ, ನಾರಿನಂಶ ಸಿಗೋಲ್ಲ, ವಾಟರ್ ಕಂಟೆಂಟ್ ಆಗುತ್ತೆ ಅದು ವಾಟರ್ ಕಂಟೆಂಟ್ ನೀವು ಕುಡಿಯೋಕ್ಕೆ ಹೋಗಬೇಡಿ. ಏನು ನೀರು, ಅದು ಹಣ್ಣಿನ ರಸ ಹೋಗೋದಿಲ್ಲ ನಿಮ್ಮ ದೇಹಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಾರಿನಂಶ ಇರಬೇಕು. ಅಂದರೆ ಬಂದ ತಕ್ಷಣ ಸೇಬು ತಿನ್ನೋದಾಗಿರ್ಬೋದು, ಯಾವುದೇ ಹಣ್ಣು ತಿಂದರೂ ಕೂಡ ನೀವು ಅದನ್ನು ಡೈರೆಕ್ಟಾಗಿ ತಿನ್ನಿ, ಅದನ್ನು ಜ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೆಕ್ಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕರೆದ ಪದಾರ್ಥಗಳು ಅದನ್ನು ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ, ಅದು ಬಹಳ ಕೂಡ ದೇಹಕ್ಕೆ ಕೆಟ್ಟದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಏನು ಹೇಳೋಕ್ಕೆ ಮುಖ್ಯವಾಗಿ ಬಂದೆ ಅಂದರೆ, ವಿಡಿಯೋ ನೋಡಿ. ನಾನು ವೀಡಿಯೋದಲ್ಲಿ ಏನು ತಿಳಿಸೋಕ್ಕೆ ಬಂದಿದ್ದೀನಿ ಅಂದರೆ, ನೀವು ಆದಷ್ಟು ಬೇಗ ಸಣ್ಣ ಆಗೋದು ಹೇಗೆ ಅಂದರೆ, ಎರಡೇ ಪದಾರ್ಥಗಳು, ಮನೇಲಿ ಸಿಗುವಂಥ ಎರಡೇ ಪದಾರ್ಥಗಳು, ಒಂದು ನಿಂಬೆಹಣ್ಣಾಗಿರ್ಬೋದು ಮತ್ತು ಶುಂಠಿ, ಈ ಎರಡೇ ಪದಾರ್ಥಗಳು ಬಳಸಿ, ಬೇರೆ ಏನೂ ಇಲ್ಲ. ಅದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಮತ್ತು ಶುಂಠಿನ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ಪೀಸ್ ಮಾಡಿಕೊಂಡು ನಿಂಬೆ ರಸನ ಬೇರೆ ಕಡೆ ತೆಗೆದಿಟ್ಬಿಡಿ, ಅದನ್ನು ಬಳಸೋಕ್ಕೆ ಹೋಗಬೇಡಿ. ಬಿಸಿ ನೀರಿಗೆ 2 ಗ್ಲಾಸ್ ನಾನು ನೀರು ಹಾಕಿದ್ದೀನಿ, ಕುದಿಲಿಕ್ಕೆ 2 ಗ್ಲಾಸ್ ನಾನು ನೀರು ಹಾಕಿದ್ದೀನಿ, ನೋಡಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ನಿಂಬೆ ರಸನ ಸಪ್ರೇಟಾಗಿ ನಾನು ಒಂದು ಕಡೆ ಶೇಖರಣೆ ಮಾಡ್ಕೊಂಡಿದ್ದೀನಿ. ನೀವು ಬರೀ ಶುಂಠಿ ಸಣ್ಣದಾಗಿ ಅದನ್ನು ನೀವು ತುರಿದು ಹಾಕಿ, ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಿ, ನಿಂಬೆ ಸಿಪ್ಪೆ ತುಂಬ ಮುಖ್ಯ ಇದು ದೇಹಕ್ಕೆ. ಅದನ್ನು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಎಷ್ಟು ಅಂದರೆ, ನಾನು 2 ಗ್ಲಾಸ್ ನೀರು ಹಾಕಿರೋದು, ಅದು ಪ್ರಮಾಣ 1 ಗ್ಲಾಸಿಗೆ ಬಂದು ನಿಲ್ಲಬೇಕು. ಆ ಥರ ಒಂದು ಚೆನ್ನಾಗಿ ಅದು ರಸ, ಶುಂಠಿ ರಸ ಆಗಿರ್ಬೋದು, ಆ ನಿಂಬೆ ಸಿಪ್ಪೆ ರಸ ಆಗಿರ್ಬೋದು, ಚೆನ್ನಾಗಿ ಕುದ್ದಷ್ಟು ಆ ನೀರು ಬಹಳ ನಮಗೆ ಮುಖ್ಯ ದೇಹಕ್ಕೆ ಆಗುತ್ತೆ. ನೋಡಿ ಇದು ಕುದೀತಾ ಇದೆ ನೋಡಿ, ಆ ಮಟ್ಟಿಗೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಆ ಎರಡೇ ಪದಾರ್ಥಗಳು, ನೀವು ಎಲ್ಲೂ ಹೊರಗಡೆ ಹೋಗಿ ತರೋವಂಥದ್ದಿಲ್ಲ, ಮನೆಯಲ್ಲೇ ನಿಮಗೆ ಶುಂಠಿ ಆಗಲಿ ನಿಂಬೆಹಣ್ಣು ಅಡುಗೆ ಮನೆಯಲ್ಲಿ ಸಿಗುತ್ತೆ, ಅಡುಗೆ ಮಾಡೋ ಪದಾರ್ಥಗಳೇ ಅದು. ನೋಡಿ ಈಗ ನಾನು 2 ಗ್ಲಾಸ್ ನೀರು ಹಾಕಿದ್ದೆ, ಅದು 1 ಗ್ಲಾಸ್ ನೀರಾಗಿದೆ. ಇದು ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಸೇವನೆ ಮಾಡಬಾರ್ದು, ಖಾಲಿ ಹೊಟ್ಟೆಲಿ ಇದನ್ನು ಕುಡಿಯಬೇಕು. ನೀವು ಪ್ರತಿದಿನ ಖಾಲಿ ಹೊಟ್ಟೆಲಿ ಒಂದು 7 ದಿನ ನೀವು ಕುಡ್ಕೊಬನ್ನಿ, ಅದು ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ನೀವು ಇದನ್ನು 1 ತಿಂಗಳು 1-2 ತಿಂಗಳು ಕುಡೀರಿ, ಆವಾಗ ನಿಮಗೆ ಪೂರ್ತಿ ರಿಸಲ್ಟ್, ನೀವು ಎಷ್ಟು ತೂಕ ಕಡಿಮೆ ಆಗಿದ್ದೀರಾ ಅಂತ ನನಗೆ ಖುಷಿಯಾಗಿ ಕಮೆಂಟ್ ಮಾಡ್ತೀರಾ. ಇದು ಪ್ರಾಮಿಸ್ ನಾನು ಹೇಳ್ತೀನಿ, ಇದು ನನ್ನ ಅನುಭವಕ್ಕೆ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಇದನ್ನು ನೀವು ಕಂಟಿನ್ಯೂ ಡೈಲಿ, ಅಂದರೆ ನೀವು ರೆಗ್ಯುಲರಾಗಿ ಇದನ್ನು ಇಟ್ಕೋಬೇಡಿ. ನೀವು ಯಾವಾಗ ನಿಮಗೆ ದೇಹ ತೂಕ ಕಡಿಮೆ ಆಯಿತು, ಓಕೆ ನಾನು ಬ್ಯಾಲೆನ್ಸ್ ಆಗಿದ್ದೀನಿ ಅಂದಾಗ ಇದನ್ನು ಸ್ಟಾಪ್ ಮಾಡಿ, ಇದರ ಅವಶ್ಯಕತೆ ಇರೋದಿಲ್ಲ. ಮತ್ತು ನೀವು ಯಾವಾಗ ನಿಮಗೆ ನನ್ನ ದೇಹ ತೂಕ ಜಾಸ್ತಿ ಆಗ್ತಿದೆ, ಆ ಟೈಮ್ನಲ್ಲಿ ಈ ಒಂದು ರೆಮಿಡಿನ ಮನೆಯಲ್ಲಿ ಮಾಡಿ ಯೂಸ್ ಮಾಡಿ. ಪ್ರತಿದಿನ ಯಾವಾಗಲೂ ಮಾಡ್ತೀನಿ, ನೋಡಬೇಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.